ನನ್ನ ಹೆಸರು ಅನಿಲ್ ಗಾಂವ್ಕರ್ ಹೇಳಿ. ನಾನು ಮಾಡಿರುವಂತಹ ಈ ಮಾಡೆಲ್ಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ಲಾಸ್ ರೂಮ್ನಲ್ಲಿ ಮಕ್ಕಳಿಗೆ ಕಲಿಸಲಿಕ್ಕೆ ಅನುಕೂಲವಾಗುವಂತಹ ಮಾಡೆಲ್ಗಳು. ಮೊದಲನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನು. ಫ್ಯಾರಡೆಯವರ ಪ್ರಕಾರ ಇಂತಹ ಇನ್ಸುಲೇಟೆಡ್ ಕಾಪರ್ ವೈರ್ನಲ್ಲಿ ಮ್ಯಾಗ್ನೆಟನ್ನು ಓಡಾಡಿಸಿದ್ರೆ ಕರೆಂಟ್ ತಯಾರಾಗತ್ತೆ ಅಂತ ಪ್ರಾಥಮಿಕವಾಗಿ ಅವರು ಕಂಡುಹಿಡಿದ್ರು. ಅದನ್ನು ನಾನು ಒಂದು ಮಾಡೆಲ್ನಲ್ಲಿ ತೋರಿಸಿದ್ದೇನೆ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಮ್ಯಾಗ್ನೆಟಿಕ್ ಡಿಫ್ಲೆಕ್ಷನ್ ಬರ್ತಾ ಇದೆ. ಸೊ ಇದು ಫ್ಯಾರಡೆಯವರ ತಂತ್ರಜ್ಞಾನದ ಪ್ರಕಾರ ನಡೆಯೋದು. ಅದರ ನಂತರ ಬಂತು ವಿದ್ಯುತ್ತಿನ ಪ್ರಮಾಣ ಜಾಸ್ತಿ ಆಗ್ತಾ ಬಂದಂಗೆ ವಿದ್ಯುತ್ ಪ್ರಮಾಣವನ್ನು ಕಡಿಮೆ ಮಾಡುವಂಥ ತಂತ್ರಜ್ಞಾನಗಳು ಬಂತು. ಇದು ಸೇಮ್ ಟು ಸೇಮ್ ನಮ್ಮ ಮೊಬೈಲ್ ಚಾರ್ಜರ್ ಇದ್ದಂಗೆ. ಈ ಮೊಬೈಲ್ ಚಾರ್ಜರ್ನಲ್ಲಿ 2 ಯೂನಿಟ್ ಇರ್ತದೆ, ಪ್ರೈಮರಿ ಕೋರು, ಸೆಕೆಂಡರಿ ಕೋರು. ಈಗ ನಾನು ಕರೆಂಟನ್ನು ಕೊಡ್ತೇನೆ. ಇದರೊಳಗೆ ನಾನು ಇದನ್ನು ಇಳಿಸ್ತಾ ಇದ್ದಂಗೆ ಈ ಬಲ್ಬು ಸಣ್ಣಕ್ಕೆ ಗ್ಲೋ ಆಗುತ್ತೆ. ಇಲ್ಲಿ ಕಾಣ್ತಾ ಇದೆ. ಸೊ ದಿಸ್ ಈಸ್ ದಿ ಏನಾಗ್ತದೆ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೇವೆ. ಕೋರ್ಗಳಲ್ಲಿ ಬದಲಾವಣೆ ಆಗ್ತದೆ. ಇಟ್ಸ್ ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೇವೆ. ನೆಕ್ಸ್ಟು ಹಾಗೆ ಸ್ವಲ್ಪ ಮುಂದೆ ಬಂದಾಗ ಇದನ್ನು ಸೊಲನಾಯ್ಡ್ ಅಂತ ಕರಿತೇವೆ. ಈ ಸೊಲನಾಯ್ಡ್ಗಳು ಈ ವರ್ಷ SLC ಪಾಠದಲ್ಲಿ ಸೇರಿಸಿದ್ದೇವೆ. ಸೊಲನಾಯ್ಡ್ ಅಂದರೆ ಒಂದು ಇನ್ಸುಲೇಟೆಡ್ ಕಾಪರ್ ವೈರ್ನ ಒಂದು ರೌಂಡ್ ಮಾಡಿ ಸುತ್ತೋದು. ಅದರ ಮಧ್ಯದಲ್ಲಿ ನಾವು ಒಂದು ಕಬ್ಬಿಣದ ತಂತಿಯನ್ನು ಓಡಿಸಿದಾಗ ಇದು ಮೂಮೆಂಟ್ ಆಗುತ್ತೆ. ಅದನ್ನು ಮಕ್ಕಳಿಗೆ ಹೇಳಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಇಲ್ಲಿ ನೋಡಿ, ಈಗ ಈ ಸೊಲನಾಯ್ಡ್ ಯಾವ ರೀತಿ ಮೂಮೆಂಟ್ ಆಗುತ್ತೆ ಹೇಳಿ. ಈ ಸೊಲನಾಯ್ಡು ಇಲ್ಲೇನಾಗಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ಕನ್ನು ನಾವು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ತಾ ಇದ್ದೇನೆ. ಸೊ ಮಕ್ಕಳಿಗೆ ಸೊಲನಾಯ್ಡಿನ ಯೂಸ್ಗಳ ಬಗ್ಗೆ ಡೀಟೇಲ್ ಆಗಿ ಐಡಿಯಾ ಬರುತ್ತೆ. ನೆಕ್ಸ್ಟು ಡಿಸ್ಚಾರ್ಜ್ ಟ್ಯೂಬು. ಈಗ ವಿಚಾರ ಹೇಗೆಂದರೆ, ಗಾಳಿಯಲ್ಲಿ ವಿದ್ಯುತ್ ಹರಿಯುವುದಿಲ್ಲ, ಆದರೆ ಅದೇ ಗಾಳಿಯ ಒತ್ತಡವನ್ನು ಕಮ್ಮಿ ಮಾಡಿದಾಗ ಗಾಳಿಯಲ್ಲಿ ವಿದ್ಯುತ್ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹೇಗೆ ಅಂತ ಮಕ್ಕಳಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿ ನೋಡಿ, 2 ಟ್ಯೂಬ್ ಕಾಣ್ತಾ ಇದೆ ನಿಮಗೆ. ಇದರಲ್ಲಿ ಕಡಿಮೆ ಒತ್ತಡ ಇದೆ, ಇದರಲ್ಲಿ ಅತಿ ಹೆಚ್ಚು ಒತ್ತಡ ಇದೆ. ಅಂದರೆ ಇದು ನಾರ್ಮಲ್ಲು, ಇದು ಒತ್ತಡವನ್ನು ಕಡಿಮೆ ಸಿರಿಂಜ್ ಬಳಸಿ ಕಡಿಮೆ ಮಾಡಿದ್ದೇನೆ. ಈಗ ನಾನಿಲ್ಲಿ ಸ್ವಿಚ್ ಹಾಕಿದಾಗ ಇಲ್ಲಿ ಇಂಡಕ್ಷನ್ ಸ್ಟಾರ್ಟ್ ಆಗಿದೆ, ಇಲ್ಲಿ ಡಿಸ್ಚಾರ್ಜ್ ಸ್ಟಾರ್ಟ್ ಆಗ್ತಾ ಇದೆ. ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ 7000 ವೋಲ್ಟ್ ಕರೆಂಟ್ ಔಟ್ಪುಟ್ ಬರ್ತಾ ಇದೆ. ಇದರ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಒತ್ತಡ ಕಮ್ಮಿ ಆದಾಗ ನಮ್ಮ ಕರೆಂಟೇ ಅಥವಾ ನಮ್ಮ ಗಾಳಿನೇ ನಮಗೆ ಅಪಾಯ, ಶತ್ರು ಆಗುತ್ತೆ ಅಂತ ಹೇಳಲಿಕ್ಕೆ ತುಂಬ ಸರಳವಾದಂಥ ಪ್ರಯೋಗ. ಅದೇ ರೀತಿ ಕಾರ್ಬನ್ ಪ್ರೆಸಿಪಿಟೇಟರ್ ಅಂತ ಬರುತ್ತೆ. ದೊಡ್ಡ ದೊಡ್ಡ ಚಿಮ್ನಿಗಳಿರ್ತವೆ ಫ್ಯಾಕ್ಟ್ರಿಯಲ್ಲಿ. ಆ ಕಾರ್ಬನ್ ಪ್ರೆಸಿಪಿಟೇಟರ್ ಅಂತ ಎಕ್ಸ್ಟ್ರಾ ಕರೆಂಟನ್ನು, ಎಕ್ಸ್ಟ್ರಾ ಕಾರ್ಬನನ್ನು ತೆಗಿತಾರೆ. ಅದು ಮಕ್ಕಳಿಗೆ ಕಳಿಸೋದು ಅಥವಾ ತಿಳಿಸ್ಕೊಡೋದು ತುಂಬ ಕಷ್ಟ. ಅದನ್ನು ಒಂದು ಚಿಕ್ಕ ಮಾಡೆಲ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಈ ಮೆಣಬತ್ತಿಯಲ್ಲಿ ಕಾರ್ಬನ್ ಬರ್ತಾ ಇದೆ. ಅದನ್ನು ನಾನು ಇಲ್ಲಿ ಹಿಡಿದುಬಿಟ್ರೆ ಇದು ಆರ್ಕಿಂಗ್ ಆಗ್ತಾ ಇದೆ. ಎಕ್ಸ್ಟ್ರಾ ಕಾರ್ಬನ್ ಇಲ್ಲಿ ಡಿಪಾಸಿಟ್ ಆಗ್ತಾ ಇದೆ. ಸೊ ಮಕ್ಕಳಿಗೆ ಕಾರ್ಬನ್ ಪ್ರೆಸಿಪಿಟೇಟರ್ ಅಂದ್ರೇನು, ಕಾರ್ಬನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ತೋರಿಸ್ಬೋದು. ಅದೇ ರೀತಿ ಈಗ ನಾವು ಬೈಸಿಕಲ್ ಅಥವಾ ಬೈಕನ್ನು ಓಡಿಸ್ತೇವೆ, ನಮಗೆ ಬ್ಯಾಲೆನ್ಸ್ ತೊಗೊಳ್ತೇವೆ. ನಮ್ಮ ಬೈಕ್ ಸ್ವಲ್ಪ ಸ್ಲೋ ಆದಾಗ ನಮ್ಮ ಬ್ಯಾಲೆನ್ಸ್ ತಪ್ಪಿ ನಾವು ಬಿದ್ದು ಬಿಡ್ತೇವೆ. ಸೊ ಅದು ಹೇಗೆ ಅಂತ ತಿಳಿಸ್ಕೊಡ್ಲಿಕ್ಕೆ ಇದೊಂದು ಸರಳವಾಗಿ ಒಂದು ಗೈರೋಸ್ಕೋಪ್ ಮಾಡಿದ್ದೇನೆ. ಒಂದು ಮೋಟ್ರ್ ಇದೆ, ಬ್ಯಾಟ್ರಿ ಇದೆ, ಒಂದು ಸ್ವಿಚ್ ಇದೆ. ನಾನು ಇಲ್ಲಿ ತಿರ್ಸಿದಾಗ 2 CD ಪ್ಲೇಟ್ ಇದೆ. ಒಂದು ನಿಂತ್ಕೊಂಡಿದೆ, ಇನ್ನೊಂದು ತಿರುಗ್ತಾ ಇದೆ. RPM ಸುಮಾರು 3000 RPM ಇದೆ. ನಾನು ಇದನ್ನು ಹೀಗೆ ನಿಲ್ಲಿಸ್ತೇನೆ ಇಲ್ಲಿ. ಸೊ ಇದು ಸ್ಟಡಿಯಾಗಿ ನಿಂತ್ಕೊಳ್ಳುತ್ತೆ ನೋಡಿ, ಯಾವ ಕಾರಣಕ್ಕೂ ಇದು ಬೀಳಲ್ಲ. ಸೊ ಇದರ RPM ಒಂದು ವೇಳೆ ನಾನು ಕಮ್ಮಿ ಮಾಡಿದೆ, ಅದರ ತಿರುಗುವ ವೇಗವನ್ನು ಕಮ್ಮಿ ಮಾಡಿದ್ರೆ ಇದು ನಿಲ್ಲಲ್ಲ, ಈಗ ಬಿದ್ದೋಗುತ್ತೆ. ಹೇಗೆ ಮಾಡಿದ್ರೆ ಬಿದ್ದೋಗುತ್ತೆ, ನಿಲ್ಲಲ್ಲ. ಸೊ ಸೈಕಲ್ಲಿನ ಅಥವಾ ಬೈಕಿನ ಬ್ಯಾಲೆನ್ಸ್ ಕಮ್ಮಿ ಆದಾಗ ನಾವು ಬಿದ್ದೋಗ್ತೇವೆ ಹೇಳೋದಕ್ಕೆ ಒಂದು ಸರಳವಾಗಿ ನಾವು ಇದನ್ನು ತೋರಿಸ್ಬೋದು. ನೆಕ್ಸ್ಟ್ ಬಾಯ್ಲ್ಸ್ ಲಾ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ, ವೆನ್ ಪ್ರೆಷರ್ ಇಸ್ ಡಿಕ್ರೀಸಸ್ ವಾಲ್ಯೂಮ್ ಇಸ್ ಇನ್ಕ್ರೀಸಸ್ ಹೇಳಿದ್ದು ಬಾಯ್ಲ್ಸ್ ಅವರು ಹೇಳಿದ್ದು. ನಾನು ತುಂಬ ಸರಳವಾಗಿ ಇದನ್ನು ಮಾಡಿದ್ದೇನೆ. ಒಂದು ಸಿರಿಂಜನ್ನು ಬಳಸಿ ಮಾಡಿದ್ದೇನೆ. ನಾನೀಗ ಇದರ ಒತ್ತಡವನ್ನು ಹೊರತೆಗಿತೇನೆ. ಈ ಬಲೂನಿನ ಸೈಜ್ ನೋಡಿ, ಗೋಸ್ ಆನ್ ಇನ್ಕ್ರೀಸಿಂಗ್. ಸೊ ನಾವು ಅಂತರಿಕ್ಷಕ್ಕೆ ಹೋಗಬೇಕಾದ್ರೂ ಸಹ ಪೂರ್ತಿಯಾದ ಇಕ್ವಿಪ್ಮೆಂಟ್ ಯಾಕೆ ಹಾಕ್ಕೊಳ್ತೇವೆ ಅಂದರೆ, ಅಲ್ಲೂ ಸಹ ಒತ್ತಡ ಕಮ್ಮಿ ಇರುತ್ತೆ. ಇಕ್ವಿಪ್ಮೆಂಟಲ್ಲಿ ಒಂದು ಡ್ಯಾಮೇಜ್ ಆದರೂ ನಮ್ಮ ಇಡೀ ದೇಹ ಬ್ಲಸ್ಟ್ ಆಗಿಬಿಡುತ್ತೆ. ಸೊ ಅದನ್ನು ಇದರಿಂದ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೆಕ್ಸ್ಟು ನಾವು ಬರ್ತೇವೆ ನಿಮ್ಮ ಹೀಟ್ ಇಂಜಿನ್ಗೆ. ಸೊ ಹೀಟ್ ಇಂಜಿನ್ ಮಾಡೋದು ತುಂಬ ಕಷ್ಟ. ಹೀಟ್ ಇಂಜಿನ್ ಮಕ್ಕಳಿಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದು ತುಂಬ ಕಷ್ಟ. ಸೊ ತುಂಬ ಸರಳವಾಗಿ ಮಾಡಿದ್ದೇನೆ. ಒಂದು ಹಿಟ್ ಬಾಟಲ್ ತೊಗೊಂಡು ಇದನ್ನು ಕಟ್ ಮಾಡಿ ಇದಕ್ಕೊಂದು CD-ಯನ್ನು ಫಿಕ್ಸ್ ಮಾಡಿ ಇಟ್ಟಿದ್ದೇನೆ. ಒಂದು ಸಣ್ಣ ಬಲೂನ್ ಇದೆ. ಸೊ ಇದನ್ನು ನಾನು ಬಿಸಿ ಮಾಡ್ತಾ ಇದ್ದಂಗೆ ಹೀಟ್ ಇಂಜಿನ್ ಮೂಮೆಂಟ್ ಆಗುತ್ತೆ. ಇದು ಟೇಕ್ಸ್ 10 ಸೆಕೆಂಡ್ ತೊಗೊಳುತ್ತೆ. ಸೊ ಕೆಳಗಡೆಗೆ ನೀವು ಇದನ್ನು ಬಿಸಿ ಮಾಡಬೇಕು. ಕೆಳಗಡೆ ಬಿಸಿ ಮಾಡ್ತಾ ಇದ್ದಂಗೆ ಒಳಗಡೆ ಇರುವಂಥ ಪಫ್ ಬಿಸಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಗಾಳಿ ಬಿಸಿ ಆಗುತ್ತೆ. ಗಾಳಿ ಬಿಸಿ ಆದಾಗ ಇಲ್ಲಿ ಮೂಮೆಂಟ್ ಆಗುತ್ತೆ. ಇದು ನೋಡಿ, ನಿರಂತರವಾಗಿ ನೀವು ಹೇಗೆ ಉಷ್ಣತೆ ಕೊಡ್ತೀರೋ ಹಾಗೆ ಇದು ಮೂಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಮಕ್ಕಳಿಗೆ ನಾವು ಹೇಗೆ ಎಕ್ಸ್ಲೇಟರ್ ಕೊಡ್ತೇವೋ ಅದೇ ರೀತಿ ವಾಹನ ಓಡುತ್ತೆ ಹೇಳೋದಕ್ಕೆ ತುಂಬ ಸರಳವಾದಂಥ ತಂತ್ರಜ್ಞಾನ. ಇದರಿಂದ ಮಕ್ಕಳಿಗೆ ಐಡಿಯಾ ಬರುತ್ತೆ, ಬೈಕ್ ಅಂದ್ರೇನು, ಬೈಕಲ್ಲಿ ಎಕ್ಸ್ಲೇಟರ್ ಕೊಟ್ಟರೆ ಏನಾಗುತ್ತೆ. ಸಿಂಪಲ್ ಪ್ರಿನ್ಸಿಪಲ್ನಲ್ಲಿ ನಾವು ಇದನ್ನು ತೋರಿಸೋದು. ಇಲ್ಲಿ ಖರ್ಚು ತುಂಬ ಕಮ್ಮಿ, ಒಂದು 100-200 ರೂಪಾಯಲ್ಲಿ ಖರ್ಚು ಮುಗಿಸಿದ್ದೇನೆ.